ಇನ್ನು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಫುಟ್ಪಾತ್ ಮೇಲೆ ಓಡಾಡ್ತಕ್ಕಂಥ ಪಾದಚಾರಿಗಳಿಗೆ ವಿಪರೀತವಾದ ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆ ಸದಾಶಿವನಗರದಲ್ಲಿ ಕಾವೇರಿ ಜಂಕ್ಷನ್ ಹತ್ತಿರ ಇರತಕ್ಕಂಥ ಫುಟ್ಪಾತ್ ಮೇಲೆ ಈ ಟೆಲಿಕಾಂ ಕಂಪನಿಗಳ ಬಾಕ್ಸ್ಗಳೆಲ್ಲವೂ ಕೂಡ ಅಲ್ಲಲ್ಲೇ ಬಿದ್ದುಬಿಟ್ಟಿದೆ. ಜನ ಹಾಗೂ ಹೀಗೂ ಸರ್ಕಸ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಪಕ್ಕದಲ್ಲೇ ಒಂದು ಟ್ರಾನ್ಸ್ಫಾರ್ಮರ್ ಕೂಡ ಇದೆ, ಅದನ್ನು ದಾಟಿ ಮುಂದಕ್ಕೆ ಹೋಗಬೇಕು. ಇದು ಅಪಾಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದರೆ ಪಾದಚಾರಿಗಳು ಅನುಭವಿಸ್ತಾ ಇರತಕ್ಕಂಥ ಸಮಸ್ಯೆ ಏನು ಅಂತ ನೋಡೋಣ ಬನ್ನಿ. ಫುಟ್ಪಾತ್ ಮೇಲೆ ಬಿದ್ದ ಎಕ್ಸ್ಟರ್ನಲ್ ಪ್ಯಾನೆಲ್ ಬಾಕ್ಸ್ ಪಾದಚಾರಿಗಳಿಗೆ ಸಮಸ್ಯೆ, ಆತಂಕದಲ್ಲಿ ಓಡಾಟ. ಅಪಾಯದ ಮುನ್ಸೂಚನೆ ಇದ್ರೂ ಪಾಲಿಕೆ ಡೋಂಟ್ ಕೇರ್. ಸ್ಯಾಂಕಿಟ್ಯಾಂಕಿ ರಸ್ತೆಯಿಂದ ಕಾವೇರಿ ಜಂಕ್ಷನ್ಗೆ ಹೋಗುವ ಅಂಡರ್ ಪಾಸ್ ಬಳಿಯ ಫುಟ್ಪಾತ್ ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ. ಹಲವು ದಿನಗಳಿಂದ ಫುಟ್ಪಾತ್ ಮೇಲೆ ಟೆಲಿಕಾಂ ಕಂಪನಿಯ ಎಕ್ಸ್ಟರ್ನಲ್ ಪ್ಯಾನೆಲ್ ಬಾಕ್ಸ್ ಉರುಳಿ ಬಿದ್ದಿದ್ದು ಅದನ್ನ ಪಾಲಿಕೆಯ ಸಿಬ್ಬಂದಿಗಳು ತೆರವು ಮಾಡಿಲ್ಲ. ಹೀಗಾಗಿ ಪಾದಚಾರಿಗಳಿಗೆ ಓಡಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ನನ್ನ ಆಫೀಸ್ ಇಲ್ಲೇ ಇದೆ. ನಾನು ಯಾವಾಗಲೂ ನಾನು ಈ ಡೈಲಿ ರೂಟ್ ಇದೆ ನಂದು. ಬಟ್ ಇವಾಗ ನಾನು ನೋಡಿದೆ ಮುಂಚೆ 2 ದಿವಸ ಮೇಲೆ ಏನಿನ್ನ ಮಾಡಿಲ್ಲ. ಅದಕ್ಕೆ ಮತ್ತು ಮಳೆ ಬರ್ತಾ ಇದೆ, ಅದೆಲ್ಲ ಡೇಂಜರ್ ಇರುತ್ತೆ. ಪಬ್ಲಿಕ್ಕೂ ಡೇಂಜರ್ ಇರುತ್ತೆ, ಪೆಡೆಸ್ಟ್ರಿಯನ್ ಯಾರಾದರೂ ಹೋಗೋದ್ರೂ ಡೇಂಜರ್ ಇರುತ್ತಲ್ವಾ. ಇನ್ನು ಬಿದ್ದ ಬಾಕ್ಸ್ನ ಪಕ್ಕದಲ್ಲಿಯೇ ಬೆಸ್ಕಾಂ ಟ್ರಾನ್ಸ್ಫಾರ್ಮ್ ಇದೆ. ಬಾಕ್ಸ್ ದಾಟಿ ಹೋಗೋಕೆ ಆಗದ ಕಾರಣ ಇದೇ ಟ್ರಾನ್ಸ್ಫಾರ್ಮ್ ಪಕ್ಕದಲ್ಲಿ ಪಾದಚಾರಿಗಳು ಹೋಗ್ತಾರೆ. ಇವೆಲ್ಲ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆದರೆ ಜೀವವೇ ಹೋಗೋ ಸಾಧ್ಯತೆ ಇದೆ. ಕಾವೇರಿ ಜಂಕ್ಷನ್ ಅಂಡರ್ ಪಾಸ್ ಬಳಿ ಇರುವಂತಹ ಈ ಫುಟ್ಪಾತ್ ಮೇಲೆ ಸುಮಾರು ದಿನಗಳಿಂದಲೂ ಕೂಡ ಎಕ್ಸ್ಟರ್ನಲ್ ಪ್ಯಾನಲ್ ಬಾಕ್ಸ್ ಬಿದ್ದಿದೆ. ಸೊ ಹೀಗಾಗಿ ಪಾದಚಾರಿಗಳಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ. ಪಕ್ಕದಲ್ಲೇ ಟ್ರಾನ್ಸ್ಫಾರ್ಮ್ ಕೂಡ ಇದೆ ಬೆಸ್ಕಾಮ್ದು. ಸೊ ಅಲ್ಲಿ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಅಂದರೆ ಅದರ ಪಕ್ಕದಲ್ಲೇ ಹೋಗಬೇಕಾಗುತ್ತೆ. ಸೊ ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲಿ ವೈರಿಂಗ್ಗಳ ಅರ್ಥಿಂಗ್ಗೆ ಒಳಗಾಗುತ್ತೋ, ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೋ ಅನ್ನುವಂತಹ ಆತಂಕ ಕೂಡ ಹೆಚ್ಚಾಗಿದೆ. ಸಹಜವಾಗಿ ಈ ಒಂದು ಬಾಕ್ಸಲ್ಲಿ AC ಕರೆಂಟ್ ಇರುತ್ತೆ. ಏನು ದೊಡ್ಡ ಮಟ್ಟದಲ್ಲಿ ಅವಾಂತರಗಳ ಆಗದೇ ಇದ್ದರೂ ಕೂಡ ನಾರ್ಮಲ್ ಆಗಿ ಇದರಲ್ಲಿ ಪ್ರಾಬ್ಲಮ್ಗಳು ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸಹಜವಾಗಿ ಇದು ಟೆಲಿಕಾಮ್ ಈಗ ಗಮನಿಸ್ತಾ ಇದ್ರಲ್ಲ, ಇದರಲ್ಲಿ ಕೇಬಲ್ಗಳು ಇರೋದ್ರಿಂದ ಮೂವಿಂಗ್ ಆಗುವಾಗ ಕಾಲಿಗೆ ಟಚ್ ಆಗುವಂಥದ್ದು, ಜೊತೆಗೆ ಒಂದಿಷ್ಟು ಶೇಕ್ ಆಗುವಂಥದ್ದು ಅದೆಲ್ಲವೂ ಕೂಡ ಆಗುತ್ತೆ. ಸಂಬಂಧಪಟ್ಟಂಥವರು ಈವರೆಗೂ ಕೂಡ ಅದನ್ನು ಸರಿ ಮಾಡಬೇಕಾಗಿತ್ತು, ಆದರೆ ಈವರೆಗೂ ಕೂಡ ಸರಿ ಮಾಡಲಿಲ್ಲ. ಅಂದಹಾಗೆ ಫುಟ್ಪಾತ್ ಮೇಲಿನ OFC ಕೇಬಲ್ಗಳು, ಟೆಲಿಕಾಂ ಕಂಪನಿಯ ಬಾಕ್ಸ್ಗಳಿಂದ ಪಾದಚಾರಿಗಳಿಗೆ ಸಮಸ್ಯೆಗಳಾದರೆ ಆಯಾ ವಲಯದ ಪಾಲಿಕೆಯ ಇಂಜಿನಿಯರ್ಗಳು ಅದನ್ನು ಸರಿ ಮಾಡಬೇಕಾಗಿದೆ. ಆದರೆ ಇಲ್ಲಿ ತನಕ ಪಾಲಿಕೆಯ ಅಧಿಕಾರಿಗಳು ಅದನ್ನು ತೆರವು ಮಾಡದೆ ನಿರ್ಲಕ್ಷ್ಯ ತೋರಿದ್ದು ದುರಂತವೇ ಸರಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.